ಇವತ್ತಿನ ವಿಡಿಯೋದಲ್ಲಿ ಕೇಟ್ ಚಾಪಿನ್ ಅವರು ಬರೆದಿರುವಂತಹ ದ ಸ್ಟೋರಿ ಆಫ್ ಆನ್ ಅವರ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಕೇಟ್ ಚಾಪಿನ್ ಅವರು ಫೇಮಸ್ ಅಮೇರಿಕನ್ ರೈಟರ್ ಆಗಿರ್ತಾರೆ. ಸೊ ಅವ್ರ ರೈಟಿಂಗ್ಸಲ್ಲಿ ನಾವು ಬೋಲ್ಡ್ ಎಕ್ಸ್ಪ್ಲೋರೇಷನ್ ಆಫ್ ವುಮೆನ್ಸ್ ಎಮೋಷನ್ಸ್ ಆಗಿರ್ಬೋದು, ಫ್ರೀಡಮ್ ಇರ್ಬೋದು, ಇಂಡಿವಿಜುವಾಲಿಟಿ ಅನ್ನುವಂತಹ ಕಾನ್ಸೆಪ್ಟ್ಸನ್ನು ನೋಡಬಹುದು. ಅವ್ರ ವರ್ಕ್ಸು ಚಾಲೆಂಜ್ ಮಾಡುತ್ತೆ ಟ್ರೆಡಿಷನಲ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಮಹಿಳೆಯರದು, ಲೈಕ್ ಜೆಂಡರ್ ನಾರ್ಮ್ಸ್, ಅದನ್ನೆಲ್ಲ ಚಾಲೆಂಜ್ ಮಾಡುತ್ತೆ. ಮತ್ತು ಇವ್ರ ವರ್ಕಲ್ಲಿ ಎಸ್ಪೆಷಲಿ ಈ ಸ್ಟೋರಿಯಲ್ಲಿ 19th ಸೆಂಚುರಿಯಲ್ಲಿ ಮಹಿಳೆಯರ ಕಂಡೀಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಸ್ಟೋರಿ ಮೂಲಕ ಅವರು ಹೇಳಿದ್ದಾರೆ. ಮತ್ತು ಇವರನ್ನು ಪಯೋನಿಯರ್ ಅಂತ ಹೇಳ್ತಾರೆ. ಫೆಮಿನಿಸ್ಟ್ ಲಿಟ್ರೇಚರ್ ಇನ್ ಅಮೆರಿಕಾದಲ್ಲಿ ಫೆಮಿನಿಸ್ಟ್ ಲಿಟ್ರೇಚರ್ನ ಪಯೋನಿಯರ್ ಅಂತ ಇವ್ರನ್ನ ಕರೀತಾರೆ. ಈ ಸ್ಟೋರಿಯಲ್ಲಿ ಬರುವಂತಹ ಮೇನ್ ಕ್ಯಾರೆಕ್ಟರ್ಸ್ ನೋಡಿ, ಲೂಯಿಸ್ ಮಲಾರ್ಡ್ ಅಂತ. ಸೊ ಶಿ ಈಸ್ ದ ಪ್ರೊಟಗನಿಸ್ಟ್ ಆಫ್ ದಿ ಸ್ಟೋರಿ. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಮತ್ತು ಅವರು ವೈಫ್ ಆಗಿರ್ತಾರೆ, ಬ್ರೆಂಟ್ಲಿ ಮಲಾರ್ಡ್ ಅನ್ನುವಂಥ ಇರ್ತಾರೆ. ಅವ್ರ ವೈಫ್ ಆಗಿರ್ತಾರೆ, ಸಿಸ್ಟರ್ ಆಫ್ ಜೋಸ್ಫಿನ್. ಮತ್ತು ಅವ್ರ ಸಿಸ್ಟರ್ ಇರ್ತಾರೆ ಜೋಸ್ಫಿನ್ ಅಂತ. ಸೊ ಬ್ರೆಂಟ್ಲಿ ಮಲಾರ್ಡ್ ಅವರು ಲೂಯಿಸ್ ಮಲಾರ್ಡ್ ಅವರ ಹಸ್ಬೆಂಡ್ ಆಗಿರ್ತಾರೆ. ಜೋಸ್ಫಿನ್ ಅವ್ರ ಯಂಗರ್ ಸಿಸ್ಟರ್ ಆಗಿರ್ತಾರೆ. ಸೊ ಜೋಸ್ಫಿನ್ ಅವರೇ ಇವರನ್ನು ನೋಡ್ಕೊಳ್ತಾ ಇರ್ತಾರೆ. ಸೊ ಶಿ ವಾಸ್ ಅ ಕೇರ್ ಟೇಕರ್ ಆಫ್ ಲೂಯಿಸ್ ಮಲಾರ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ ರಿಚಾರ್ಡ್ಸ್ ಅನ್ನೋರು. ಸೊ ಹಿ ಈಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಬ್ರೆಂಟ್ಲಿ ಮಲಾರ್ಡ್ಸ್. ಸೊ ಏನು ಈ ಟೈಟಲ್ ಇದೆ ಈ ಸ್ಟೋರಿದು, ದ ಸ್ಟೋರಿ ಆಫ್ ಆ್ಯನ್ ಅವರ್ ಅನ್ನುವಂಥದ್ದು ತುಂಬ ಸಿಗ್ನಿಫಿಕೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಈ ಸ್ಟೋರಿ ಒಂದು ಸಿಂಗಲ್ ಅವರ್, 1 ಗಂಟೆಯಲ್ಲಿ ಆ ಸ್ಟೋರಿ ಮುಗಿಯುತ್ತೆ. ಓಕೆ, ಎಂಟೈರ್ ಸ್ಟೋರಿ 1 ಅವರಲ್ಲಿ ಸೊ ಹೇಳ್ತಾರೆ. ಸೊ ಇದು ಯಾರ ಬಗ್ಗೆ ಅಂತ ಹೇಳಿದರೆ, ಮಿಸ್ಸಸ್ ಮಲಾರ್ಡ್ಸ್ ಇರ್ತಾರೆ, ಅವ್ರ ಲೈಫಲ್ಲಿ ಓಕೆ 1 ಗಂಟೆಯಲ್ಲಿ ನಡೆಯುವಂತಹ ಇನ್ಸಿಡೆಂಟ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಓಕೆ, 1 ಅವರಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಶಾಕ್ ಆಗಿರ್ಬೋದು, ಗ್ರೀಫ್ ಇರ್ಬೋದು, ಹೋಪ್, ಫ್ರೀಡಮ್ ಆ್ಯಂಡ್ ಫೈನಲಿ ಡೆತ್. ಸೊ ಬರೀ 1 ಗಂಟೆಯಲ್ಲಿ ಅವರಿಗೆ ಶಾಕ್ ಆಗುತ್ತೆ, ಓಕೆ, ತುಂಬ ದುಃಖ ಆಗುತ್ತೆ, ಭರವಸೆ, ಫ್ರೀಡಮ್, ಇದೆಲ್ಲ ಕಾನ್ಸೆಪ್ಟನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಈ ಟೈಟಲ್ ಹೈಲೈಟ್ ಮಾಡುತ್ತೆ ಒಂದು ಪರ್ಸನ್ಸ್ ಲೈಫಲ್ಲಿ ಎಮೋಷನ್ ಯಾವ ರೀತಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಜಸ್ಟ್ 1 ಅವರಲ್ಲಿ ಆ ಎಮೋಷನ್ಸ್ ಅನ್ನೋದು ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಮಿಸ್ಸಸ್ ಮಲಾರ್ಡ್ ಲೈಫಲ್ಲಿ ಆ ಎಮೋಷನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದು ತುಂಬ ಚೆನ್ನಾಗಿ ಸ್ಟೋರಿಯಲ್ಲಿ ಹೇಳಿದ್ದಾರೆ. ಸೊ ಸಮ್ಮರಿ ಆಫ್ ದಿ ಸ್ಟೋರಿ, ಕೇಟ್ ಚಾಪಿನ್ ಅವರು ತುಂಬ ಚೆನ್ನಾಗಿ 1 ಅವರಲ್ಲಿ ನಡೆಯುವಂಥ ಸ್ಟೋರಿ ಏನು ಮಿಸ್ಸಸ್ ಮಲಾರ್ಡ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ಏನು ಲೂಯಿಸ್ ಮಲಾರ್ಡ್ ಇರ್ತಾರೆ, ಓಕೆ, ಶಿ ಈಸ್ ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಟಗನಿಸ್ಟ್ ಆಫ್ ದಿ ಸ್ಟೋರಿ. ಓಕೆ, ಅವರು ಹಾರ್ಟ್ ಕಂಡೀಷನಿಂದ ಸಫರ್ ಆಗ್ತಾ ಇರುತ್ತೆ. ಓಕೆ, ಶಿ ಈಸ್ ಎ ಹಾರ್ಟ್ ಪೇಷಂಟ್ ಅಂತ ಹೇಳ್ಬೋದು. ಅವರಿಗೆ ತುಂಬ ಸಂತೋಷದ ವಿಷಯ ಹೇಳಿದ್ರೂ ಪ್ರಾಬ್ಲಮ್ ಆಗುತ್ತೆ, ತುಂಬ ಜಾಸ್ತಿ ದುಃಖದ ವಿಷಯ ಹೇಳಿದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ, ತುಂಬ ವೀಕ್ ಇರುತ್ತೆ ಅವ್ರ ಹಾರ್ಟ್. ಓಕೆ, ಶಿ ಈಸ್ ಸಫರಿಂಗ್ ಫ್ರಮ್ ವೆರಿ ಕ್ರಿಟಿಕಲ್ ಹಾರ್ಟ್ ಕಂಡೀಷನ್ ಅಂತ. ಓಕೆ, ಸೊ ಅದೇ ಸಂದರ್ಭದಲ್ಲಿ ರಿಚಾರ್ಡ್ ಅಂತ ಇರ್ತಾರೆ. ಓಕೆ, ಅವ್ರ ಹಸ್ಬೆಂಡ್ ಫ್ರೆಂಡ್ ಆಗಿರ್ತಾರೆ, ಬ್ರೆಂಟ್ಲಿ ಮಲಾರ್ಡ್ಸ್ ಫ್ರೆಂಡ್ ಆಗಿರ್ತಾರೆ. ಸೊ ರಿಚಾರ್ಡ್ಸ್ ಅವರು ಒಂದು ನ್ಯೂಸನ್ನು ತಂದಿರ್ತಾರೆ. ಓಕೆ, ಆ ನ್ಯೂಸ್ ಏನಂತ ಹೇಳಿದರೆ, ಬ್ರೆಂಟ್ಲಿ ಮಲಾರ್ಡ್ ಅವರು ಸತ್ತೋಗಿರ್ತಾರೆ. ಯಾವುದರಲ್ಲಿ, ರೇಲ್ ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ ಅಂತ ನ್ಯೂಸನ್ನು ತೊಗೊಂಡು ಬಂದಿರ್ತಾರೆ. ಸೊ ಆ ನ್ಯೂಸನ್ನು ಅವರಿಗೆ ಹೇಗೆ ಹೇಳಬೇಕು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಸೊ ಆವಾಗ ಸಿಸ್ಟರ್ ಜೋಸ್ಫಿನ್ ಇರ್ತಾರಲ್ಲ, ಅವರು ಹೇಳೋದನ್ನ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ತಾರೆ, ಅವರಿಗೆ ಹೇಳಬೇಕು ಅಂತ. ಆ ವಿಷಯನ ಯಾವ ರೀತಿ ಹೇಳಬೇಕು ಅಂತ ಅವ್ರು ತುಂಬ ಯೋಚನೆ ಮಾಡಿ ಅವರನ್ನು ರಿಲ್ಯಾಕ್ಸ್ ಮಾಡಿಬಿಟ್ಟು, ಲೂಯಿಸ್ ಮಿಲಾರ್ಡ್ಗೆ ರಿಲ್ಯಾಕ್ಸ್ ಮಾಡಿಬಿಟ್ಟು ಕಾಮ್ ಆದಮೇಲೆ ಅವರು ಆರಾಮಾಗಿ ಆ ನ್ಯೂಸನ್ನು ಅವರಿಗೆ ಹೇಳ್ತಾ ಹೋಗ್ತಾರೆ. ದಟ್ ಅವ್ರ ಹಸ್ಬೆಂಡ್ ಬ್ರೆಂಟ್ಲಿ ಮಲಾರ್ಡ್ ಏನಿದ್ದಾರೆ, ಅವರು ರೇಲ್ ರೋಡ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ ಅಂತ ಆ ವಿಷಯನ ಅವರು ಹೇಳ್ತಾರೆ. ಸೊ ಈ ವಿಷಯನ ಕೇಳಿದ ತಕ್ಷಣ ಲೂಯಿಸ್ ಮಿಲಾರ್ಡ್ ಇರ್ತಾರೆ, ಅವರಿಗೆ ತುಂಬ ದುಃಖ ಆಗುತ್ತೆ. ಓಕೆ, ಲೈಕ್ ಅವರು ಸಡನ್ನಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಲ್ಲ. ಲೈಕ್ ಬೇರೆ ಮಹಿಳೆಯರು ಅದರ ಗಂಡ ಸತ್ತು ಹೋಗಿದ್ದಾನೆ ಅಂತ ವಿಷಯ ಕೇಳಿದ ತಕ್ಷಣ ಅಳ್ತಾರಲ್ಲ, ಆ ಥರ ಅವಳು ಅಳೋದಿಲ್ಲ. ಓಕೆ, ಕಣ್ಣಲ್ಲಿ ನೀರಿರುತ್ತೆ ಬಟ್ ಅವಳು ಅಳೋದಿಲ್ಲ. ಓಕೆ, ಓಪನ್ ಆಗಿ ಅಳ್ತಾ ಇರಲ್ಲ ಅವಳು. ಸೊ ಅನ್ಲೈಕ್ ಮೆನಿ ಪೀಪಲ್, ಬೇರೆ ಮಹಿಳೆಯರು ಇರ್ತಾರೆ, ಅವ್ರ ಥರ ಅವಳು ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಇದೊಂದು ತುಂಬ ಟ್ರಾಜಿಕ್ ನ್ಯೂಸ್ ಆಗಿರುತ್ತಲ್ವ. ಸೊ ಅವಳೇನು ಮಾಡ್ತಾಳೆ, ಇಮಿಡಿಯೇಟ್ಲಿ ಅದನ್ನು ಎಕ್ಸೆಪ್ಟ್ ಮಾಡ್ತಾಳೆ. ಓಕೆ, ಶಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಸೊ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ಇಂಥ ನ್ಯೂಸನ್ನು ಹೇಳಿಬಿಟ್ರೆ ಅವಳಿಗೆ ಏನಾಗುತ್ತೋ, ಅವಳ ಹಾರ್ಟಿಗೆ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಅವಳು ತುಂಬ ಕಾಮಾಗಿ ರಿಯಾಕ್ಟ್ ಮಾಡ್ತಿದ್ದಾಳೆ, ಮತ್ತು ಕಣ್ಣಲ್ಲಿ ಸ್ವಲ್ಪ ನೀರಿದೆ, ಅದನ್ನು ಅವಳು ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡ್ಕೊತಿದ್ದಾಳೆ. ಸ್ವಲ್ಪ ಕಣ್ಣೀರನ್ನು ಸುರಿಸ್ತಾಳೆ. ಆ್ಯಂಡ್ ಅದಾದಮೇಲೆ ಏನು ಮಾಡ್ತಾಳೆ ಅಂದರೆ, ಅವಳು ರೂಮಿಗೆ ಹೋಗ್ತಾಳೆ. ಒಬ್ಬಳೇ ರೂಮಲ್ಲಿ ಹೋಗಿ ಒಂದು ಓಪನ್ ವಿಂಡೋ ಇರುತ್ತೆ, ಆ ವಿಂಡೋ ಹತ್ರ ಹೋಗಿ ಅವಳು ನಿಲ್ಕೊಳ್ತಾಳೆ. ಸೊ ನೆಕ್ಸ್ಟ್ ಆ ಓಪನ್ ವಿಂಡೋ ಹತ್ರ ನಿಲ್ಕೊಂಡು ಅವಳು ಎಕ್ಸ್ಪೀರಿಯೆನ್ಸ್ ಮಾಡ್ತಾಳೆ, ಅಂದರೆ ನ್ಯೂ ಲೈಫ್,
ಹೊಸ ಜೀವನನ ಅವಳಿಗೆ ಸಿಕ್ಕಿದೆ ಏನೋ ಅಂತ ಆ ರೀತಿ ಅವಳಿಗೆ ಫೀಲ್ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಅವಳು ಪ್ರಕೃತಿನ ನೋಡ್ತಾ ಇದ್ದಾಳೆ, ಅದನ್ನು ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಫ್ರೆಶ್ ಸ್ಪ್ರಿಂಗ್ ಏರ್ನ ಫೀಲ್ ಮಾಡ್ತಾ ಇದ್ದಾಳೆ, ಆ ಟ್ರೀಸ್ನ ನೋಡ್ತಿದ್ದಾಳೆ, ಹೊಸ ಲೀವ್ಸ್ ಆಗಿದೆ, ಮತ್ತು ಬರ್ಡ್ ಸಿಂಗಿಂಗ್ಸ್ನ ಕೇಳ್ತಾ ಇದ್ದಾಳೆ, ಮತ್ತು ಆ ಕ್ಲೌಡ್ಸ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅದನ್ನು ನೋಡಿ ಅವಳಿಗೆ ಏನೋ ಒಂದು ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಅವಳಿಗೆ. ಸೊ ಇದು ಅವಳಿಗೆ ಅರ್ಥ ಆಗುತ್ತೆ. ಇದೆಲ್ಲ ಏನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದರೆ ರಿನ್ಯೂವಲ್ ಆ್ಯಂಡ್ ಫ್ರೀಡಮ್. ಅಂದರೆ ಅವಳಿಗೆ ಹೊಸ ಲೈಫ್ ಸಿಕ್ಕಿದೆ, ಅಂದರೆ ಫ್ರೀಡಮ್, ಇವಾಗ ಅವಳಿಗೆ ಫ್ರೀಡಮ್ ಸಿಕ್ಕಿದೆ ಅಂತ ಅವಳಿಗೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಶಿ ಸಿಟ್ಸ್ ಕ್ವೈಟ್ಲಿ, ಅಲ್ಲಿ ತುಂಬ ಸೈಲೆಂಟಾಗಿ ಕೂತ್ಕೊಳ್ತಾಳೆ. ಆ್ಯಂಡ್ ಫೀಲಿಂಗ್ಸ್ ಆ ಎಮೋಷನ್ಸ್ನ ಅವಳು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾಳೆ. ಬಟ್ ಸೂನ್ ಶಿ ರಿಯಲೈಸ್ ದಟ್ ದಿಸ್ ಈಸ್ ಅ ಫ್ರೀಡಮ್. ಇದು ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಇಲ್ಲಿ ಅವಳು ಅಂದ್ಕೊಳ್ತಾ ಇದ್ದಾಳೆ. ನೋಡಿ, ಅವಳು ಗಂಡ ಸತ್ತಿರೋದು ಅವಳಿಗೆ ಎಲ್ಲೋ ಒಂದು ಕಡೆ ದುಃಖ ಆಗ್ತಾ ಇಲ್ಲ, ಅವಳಿಗೆ ಒಂದು ಕಡೆ ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಪೇಟ್ರಿಯಾರ್ಕಲ್ ಸೊಸೈಟಿ ಅಥವಾ ಏನು ಹೇಳ್ತೀವಿ ನಾವು, ಪುರುಷ ಪ್ರಧಾನ ಸಮಾಜದಲ್ಲಿ ಅವಳು ಅಷ್ಟು ಖುಷಿಯಾಗಿರಲ್ಲ. ಅವ್ರು ಮ್ಯಾರಿಡ್ ಲೈಫಲ್ಲಿ ಅವಳು ಅಷ್ಟು ಖುಷಿಯಾಗಿರಲ್ಲ, ತುಂಬ ಕಂಟ್ರೋಲ್ಡ್ ವೇಯಲ್ಲಿ ಬದುಕ್ತಾ ಇರ್ತಾಳೆ. ಅಂದರೆ ಅವಳಿಗೋಸ್ಕರ ಅವಳು ಟೈಮೇ ಸಿಗ್ತಾ ಇರಲ್ಲ ಅವಳಿಗೆ. ಸೊ ಅದಕ್ಕೋಸ್ಕರ ಇವಾಗೇನೋ ಅವಳಿಗೆ ತುಂಬ ಸೆನ್ಸ್ ಆಫ್ ಫ್ರೀಡಮ್ ಸಿಕ್ಕಿದೆ ಏನೋ, ಅಷ್ಟು ಖುಷಿ ಆಗ್ತಾ ಇದ್ದಾಳೆ, ಎಲ್ಲದರಿಂದ ಫ್ರೀಡಮ್ ಸಿಕ್ಬಿಟ್ಟಿದೆ ಏನೋ ಅಂತ ಅವಳಿಗೆ ಅನ್ನಿಸ್ತಾ ಇದ್ದಾಳೆ. ಆ ನೇಚರನ್ನು ಎಂಜಾಯ್ ಮಾಡ್ತಿದ್ದಾಳೆ ಅನ್ನೋದು ನಾವು ನೋಡ್ಬೋದು. ಸೊ ಇಲ್ಲಿ ಲೂಯಿಸ್ ಅವಳೊಬ್ಬಳೇ ಮಾತಾಡ್ಕೊತಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಅವಳ ಮನಸ್ಸು ಹೇಳ್ತಾ ಇದೆ ಏನಂತ ಹೇಳಿದರೆ ಫ್ರೀ ಅಂತ ಅವಳು ಹೇಳ್ತಾ ಇದ್ದಾಳೆ. ಫೈನಲಿ ಅವಳು ಫ್ರೀಡಮನ್ನು ಅವಳಿಗೆ ಸಿಕ್ಬಿಟ್ಟಿದೆ, ಆ ಥರ ಅವಳು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾಳೆ. ಅವಳು ಅರ್ಥ ಮಾಡ್ಕೊಳ್ತಾಳೆ. ಆದರೆ ಅವ್ರ ಹಸ್ಬೆಂಡು ಕೈಂಡ್ ಆಗಿರ್ತಾರೆ, ಲವ್ವಿಂಗ್ ಆಗಿ ಇರ್ತಾರೆ. ಓಕೆ, ಬಟ್ ಆ ಮ್ಯಾರೇಜ್ ಅನ್ನೋದು ಏನು ಮಾಡಿಬಿಟ್ಟಿರುತ್ತೆ ಅಂದರೆ ಇಂಪೋಸ್ ಮಾಡಿಬಿಟ್ಟಿರುತ್ತೆ, ಲಿಮಿಟೇಷನ್ಸ್ನ ಆಗಿಬಿಟ್ಟಿರುತ್ತೆ ಅವಳ ಫ್ರೀಡಮ್ ಮೇಲೆ. ಎಲ್ಲೇ ಹೋದ್ರೂ ಅವಳು ಗಂಡನ ಕೇಳಬೇಕಾಗಿರುತ್ತೆ, ಏನೇ ಒಂದು ಲೈಫ್ ಡಿಸಿಷನ್ ತೊಗೊಳ್ಬೇಕು ಅಂದರೂ ಗಂಡನ ಕೇಳಬೇಕಾಗುತ್ತೆ, ಏನೇ ಮಾಡಿದ್ರೂ ಎಲ್ಲ ಪರ್ಮಿಷನ್ ಕೇಳ್ತಾ ಇರಬೇಕು. ಸೊ ಇದೇನು ಅಂತ ಅನಿಸುತ್ತೆ ಅವಳಿಗೆ ಅಂದರೆ ಒಂದು ಕಂಟ್ರೋಲ್ಡ್ ಸಿಚುವೇಷನಲ್ಲಿ ಇದ್ದಾಳೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇವಾಗ ಯಾರಿಗೂ ಕೇಳೋ ಹಾಗಿಲ್ಲ, ಯಾರಿಗೂ ಪರ್ಮಿಷನ್ ಕೇಳೋ ಹಾಗಿಲ್ಲ. ಸೊ ಅವಳಿಗೆ ಇಷ್ಟ ಬಂದಂಗೆ ಅವಳು ಬದುಕ್ಬೋದು ಅಂತ ಇವಾಗ ಅವಳಿಗೆ ಅನಿಸ್ತಾ ಇದ್ದಾಳೆ. ಸೊ ಅವಳು ಹೇಳ್ತಾಳೆ ಇಲ್ಲಿ, ಸೊ ಶಿ ಈಸ್ ಲೀವ್ ಫಾರ್ ಹರ್ ಸೆಲ್ಫ್ ಅಂತ, ಮತ್ತು ಅವಳು ಓನ್ ಡಿಸಿಷನ್ಸ್ನ ತೊಗೊಳ್ಬೋದು, ಮತ್ತು ಅಲ್ಲಿ ಪರ್ಸ್ನಲ್ ಫ್ರೀಡಮ್ ಇರುತ್ತೆ. ಇವಾಗ ಅವಳಿಗೆ ಪರ್ಸ್ನಲ್ ಫ್ರೀಡಮ್ ಇರುತ್ತೆ ಅಂತ ಅವಳಿಗೆ ಅನ್ನಿಸ್ತಾ ಇದೆ. ಸೊ ಇದನ್ನೆಲ್ಲ ಅವಳು ಎಂಜಾಯ್ ಮಾಡ್ಕೊಂಡು ಆ ರೂಮಲ್ಲಿ ಕುತ್ಕೊಂಡಿರ್ತಾಳೆ. ಜಾಯ್ ಮತ್ತು ಹೋಪ್, ಲೈಫಲ್ಲಿ ಹೊಸದಾಗಿ ನಾನು ಹೊಸ ಲೈಫನ್ನು ಸ್ಟಾರ್ಟ್ ಮಾಡ್ಬೋದು. ಎಂಥ ಲೈಫ್ ಅಂತ ಹೇಳಿದರೆ ಅದರಲ್ಲಿ ಫ್ರೀಡಮ್ ಇರುತ್ತೆ. ನನ್ನ ಲೈಫ್ ಡಿಸಿಷನ್ಸ್ನ ನಾನು ತೊಗೊಳ್ಬೋದು, ತುಂಬ ನನ್ನ ಲೈಫ್ನ ಎಂಜಾಯ್ ಮಾಡ್ಬೋದು, ಆ ಥರ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಅವರ ಸಿಸ್ಟರ್ ಬರ್ತಾಳೆ, ಆ್ಯಂಡ್ ಶಿ ಈಸ್ ವೆರಿ ಓಕೆ. ಜೋಸ್ಫಿನ್ ಬಂದು ಬಾಗಿಲನ್ನ ತಟ್ತಾಳೆ, ಅವಳನ್ನು ಹೊರಗೆ ಕರೀತಾಳೆ. ಸೊ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಅವಳನ್ನು ಕರ್ಕೊಂಡು ಹೋದಾಗ ಸಡನ್ಲಿ ಅವಳು ಮೆಟ್ಲು ಹತ್ಕೊಂಡು ಕೆಳಗಡೆ ಬರ್ತಾ ಇರ್ತಾರೆ. ಆವಾಗಲೇ ಡೋರ್ ಓಪನ್ ಆಗಿಬಿಡುತ್ತೆ. ಓಕೆ, ಸಡನ್ ಡೋರ್ ಓಪನ್ ಆಗುತ್ತೆ. ಅಲ್ಲಿ ಬ್ರೆಂಟ್ಲಿ ಮಲಾರ್ಡ್ ಅವರು ಬರ್ತಾರೆ. ಓಕೆ, ಸೊ ಇದೊಂಥರ ಒಂದು ಶಾಕಿಂಗ್ ಅನಿಸುತ್ತೆ ಅವಳಿಗೆ. ಸೊ ಹಿ ಹ್ಯಾಡ್ ನಾಟ್ ಬೀನ್ ಇನ್ವಾಲ್ವ್ ಇನ್ ದ ಆಕ್ಸಿಡೆಂಟ್ ಆ್ಯಂಡ್ ನ್ಯೂ ನಥಿಂಗ್ ಅಬೌಟ್. ಸೊ ಅವನು ಆ ಟ್ರೈನಲ್ಲಿ ಹೋಗೇ ಇರಲ್ಲ, ಆ ಆಕ್ಸಿಡೆಂಟ್ ಬಗ್ಗೆ ಅವನಿಗೆ ಗೊತ್ತೇ ಇರಲ್ಲ. ಸೊ ಅವನು ಬಂದುಬಿಡ್ತಾನೆ, ಸಡನ್ನಾಗಿ ಮನೆಗೆ ಬಂದುಬಿಡ್ತಾನೆ. ಸೊ ಇದನ್ನು ನೋಡಿಬಿಟ್ಟು ಅವಳಿಗೆ ಕಂಪ್ಲೀಟ್ಲಿ ಶಾಕ್ ಆಗಿಬಿಡುತ್ತೆ. ಸೊ ಅವ್ರ ಹಸ್ಬೆಂಡ್ ಬಂದಿರೋದು ಅವಳಿಗೆ ಖುಷಿ ಆಗೋದಿಲ್ಲ. ಏನಾಗುತ್ತೆ ಅಂದರೆ ಅವಳಿಗೆ ಶಾಕ್ ಆಗುತ್ತೆ. ಓಕೆ, ಸತ್ತಿರೋ ವಿಷಯ ಅವಳಿಗೆ ಖುಷಿ ಕೊಡ್ತು, ಆದರೆ ಇವನು ಇವಾಗ ಬದುಕಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವಳಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅವಳಿಗೆ. ಯಾಕೆ ಅಂದರೆ ಮತ್ತೆ ಅವಳು ಅದೇ ಲೈಫನ್ನು ಲೀಡ್ ಮಾಡಬೇಕಾಗುತ್ತೆ, ಕಂಟ್ರೋಲ್ ಲೈಫನ್ನು ಲೀಡ್ ಮಾಡಬೇಕಾಗುತ್ತೆ. ಮತ್ತು ಫ್ರೀಡಮ್ ಇರಲ್ಲ, ಖುಷಿ ಇರಲ್ಲ, ಎಂಜಾಯ್ಮೆಂಟ್ ಇರಲ್ಲ, ಮತ್ತೆ ಅದೇ ಬದುಕನ್ನು ಬದುಕಬೇಕಲ್ಲ ಇವನ ಜೊತೆ ಅಂತ ಅವಳಿಗೆ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ಅವಳು ಕೊಲ್ಯಾಪ್ಸ್ ಆಗಿಬಿಡ್ತಾಳೆ. ಮತ್ತು ಆ ಶಾಕನ್ನು ಆ ಸತ್ಯನ ಅವಳು ಒಪ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅವಳು ಅದನ್ನು ಕೇಳೋಕ್ಕಾಗ್ದೇ ಅವನು ಜೀವಂತವಾಗಿರೋದನ್ನು ನೋಡೋಕ್ಕಾಗದೆ ಅವಳು ಕಂಪ್ಲೀಟ್ ಶಾಕಲ್ಲಿ ಸತ್ತು ಹೋಗಿಬಿಡ್ತಾಳೆ. ಸೊ ಡಾಕ್ಟರ್ ಹೇಳ್ತಾರೆ, ಫೈನಲಿ ಡಾಕ್ಟರ್ ಏನಂತ ಹೇಳ್ತಾರೆ ಅಂದರೆ ಓವರ್ವೆಲ್ಮಿಂಗ್ ಜಾಯ್ ಆಫ್ ಸೀವಿಂಗ್ ಹರ್ ಹಸ್ಬೆಂಡ್ ಅಲೈವ್. ಅಂದರೆ ಅವಳಿಗೆ ಅವ್ರ ಹಸ್ಬೆಂಡ್ ಬಂದಿರೋದು ತುಂಬ ಖುಷಿ ಆಗಿಬಿಟ್ಟಿದೆ, ಅದು ಸಹಿಸ್ಕೊಳ್ಳೋಕ್ಕಾಗ್ದೇ ಅವಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಅವಳಿಗೆ ಖುಷಿ ಆಗಿರೋದಲ್ಲ, ಬಟ್ ಅವಳಿಗೆ ತುಂಬ ದುಃಖ ಆಗಿರೋದು. ಓಕೆ, ತುಂಬ ಶಾಕ್ ಆಗಿರೋದು. ಸೊ ಅವಳಿಗೆ ಖುಷಿ ಆಗಿಲ್ಲ, ಅವ್ರ ಹಸ್ಬೆಂಡ್ ಬದುಕಿರೋದು ಅವಳಿಗೆ ಖುಷಿ ಆಗಿಲ್ಲ ಅಂತ ನಮಗೆ ಗೊತ್ತಿದೆ. ಓಕೆ, ರೀಡರ್ಸ್ಗೆ ಗೊತ್ತಿರುತ್ತೆ. ಸೊ ಲೂಯಿಸ್ ಆ್ಯಕ್ಚುಲಿ ಡೈಸ್ ಬಿಕಾಸ್ ಹರ್ ನ್ಯೂಲಿ ಡಿಸ್ಕವರ್ಡ್ ಫ್ರೀಡಮ್ ಹ್ಯಾಸ್ ಬಿನ್ ಟೇಕನ್ ಅವೇ. ಸೊ ಅವಳಿಗೆ ಯಾಕೆ ಶಾಕ್ ಆಯಿತು, ಇವಾಗ ಅವಳಿಗೆ ಫ್ರೀಡಮ್ ಸಿಕ್ಕಿರೋದು ಯಾರೋ ಬಂದು ಕಸ್ಕೊಂಡ್ಬಿಟ್ರು ಅವಳಿಂದ, ಮತ್ತು ಅವರ ಹಸ್ಬೆಂಡ್ ಬದುಕಿರೋದು ಅವಳು ಫ್ರೀಡಮ್ ಎಲ್ಲ ಹೋಗಿಬಿಟ್ಟು ಅಂತ ಆ ಶಾಕಿಂದ ಅವಳು ಸತ್ತು ಹೋಗಿರ್ತಾಳೆ ಅಂತ ರೀಡರ್ಸ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ.
ಸೊ ಈ ಸ್ಟೋರಿ 1 ಅವರಲ್ಲಿ ತುಂಬ ಚೆನ್ನಾಗಿ ಒಂದು ಮಹಿಳೆಯ ಏನು ಫ್ರೀಡಮ್ ಅಂತ ಹೇಳುವವಳು ಖುಷಿ ಏನು ಇರುತ್ತೆ ತುಂಬ ಚೆನ್ನಾಗಿ ಏನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ರೈಟರು. ಸೊ ಇಲ್ಲಿ ಪವರ್ಫುಲ್ ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಆ ಮಹಿಳೆಯದು ಏನು ಸ್ವಾತಂತ್ರ್ಯಕ್ಕೋಸ್ಕರ ಆಸೆಗಳಿರುತ್ತೆ. ಕನ್ಸ್ಟ್ರೇಂಟ್ ಮ್ಯಾರೇಜಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ಕಂಟ್ರೋಲ್ ಮಾಡ್ತಾರೆ. ಮತ್ತು ಅಲ್ಲಿ ಇರುವಂಥ ಹಿಡನ್ ಎಮೋಷನ್ಸ್, ಓಕೆ, ಮಹಿಳೆಯರ ಹಿಡನ್ ಎಮೋಷನ್ಸ್, ಅವ್ರ ಭಾವನೆಗಳೇನಿರುತ್ತೆ, ಅವ್ರ ಆಸೆಗಳೇನಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಸ್ಟೋರಿ ತುಂಬ ಐರಾನಿಕ್ ಆಗಿ ಎಂಡ್ ಆಗುತ್ತೆ. ಆದರೆ ಅವಳು ಅಷ್ಟು ಖುಷಿ ಪಡ್ತಾಳೆ, ಆದರೆ ಅವಳು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಆಗಲ್ಲ ಅವಳಿಗೆ. ಲೈಕ್ ಅವ್ರ ಹಸ್ಬೆಂಡ್ ಮತ್ತೆ ಬಂದಿರೋದು ತುಂಬ ಶಾಕಿಂಗ್ ಆಗಿ ಅವಳು ಸತ್ತೋಗ್ಬಿಡ್ತಾಳೆ. ಸೊ ಇದು ಒಂದು ಐರಾನಿಕ್ ಎಂಡಿಂಗ್ ಅಂತ ಹೇಳ್ಬೋದು. ಸೊ ರಿವೀಲ್ಸ್, ಈ ಸ್ಟೋರಿಯಲ್ಲಿ ಕೇಟ್ ಚಾಪಿನ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಪರ್ಸ್ನಲ್ ಇಂಡಿಪೆಂಡೆನ್ಸ್ ಮತ್ತು ಸೆಲ್ಫ್ ಐಡೆಂಟಿಟಿ ಅನ್ನೋದು ಮಹಿಳೆಯರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ದಿಸ್ ಈಸ್ ದ ಸ್ಟೋರಿ ಎಂಡ್ಸ್ ಹಿಯರ್.